ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಕರ್ನಾಟಕದಲ್ಲಿ ಈಗ ಬಿಸಿಲು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಅಲ್ವಾ? ಈ ಬೇಸಿಗೆಯನ್ನ ನಮ್ಮ ರೈತರು ಹೇಗೆ ಚಾಣಾಕ್ಷತನದಿಂದ ಎದುರಿಸ್ಬೋದು ಅಂತ ಇವತ್ತು ನೋಡೋಣ. ಸರಿ, ಒಂದು ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಒಂದೇ ಸೂರ್ಯ, ಒಂದೇ ಬಿಸಿಲು. ಆದ್ರೆ ಇಬ್ರು ರೈತರ ಕಥೆ ಯಾಕೆ ಪೂರ್ತಿ ಬೇರೆ ಬೇರೆ ಆಗುತ್ತೆ? ಹೇಗೆ ಸಾಧ್ಯ ಇದು? ನೋಡಿ, ಇಲ್ಲೇ ಇದೆ ಉತ್ತರ. ಒಂದ್ ಕಡೆ ಹಳೆ ಪದ್ಧತಿಯಿಂದ ಹೊಲ ಒಣಗಿ ಹೋಗ್ತಿದೆ. ಆದರೆ ಇನ್ನೊಂದ್ ಕಡೆ ನೋಡಿ, ಅದೇ ಬಿಸಿಲಲ್ಲಿ ಅದೇ ಮಣ್ಣಲ್ಲಿ ಸ್ಮಾರ್ಟ್ ಆಗಿ ಯೋಚನೆ ಮಾಡಿದ ಹೊಲ ಹಚ್ಚ ಹಸಿರಾಗಿದೆ. ಇದೇ ಅಲ್ವಾ ಆಶ್ಚರ್ಯ? ಬನ್ನಿ, ಈ ವ್ಯತ್ಯಾಸವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಮೊದಲು ನಮ್ಮ ರಮೇಶ್ ಅವರ ಹೊಲಕ್ಕೆ ಹೋಗ್ಬರೋಣ. ಅವರು ನಮ್ಮ ಹಿರಿಯರು ಮಾಡ್ತಿದ್ದ ತರಾನೇ ಕೃಷಿ ಮಾಡ್ತಾರೆ. ರಮೇಶ್ ಅವರು ತುಂಬಾ ಕಷ್ಟಪಟ್ಟು ದುಡಿಯೋರು. ತಲೆಮಾರುಗಳಿಂದ ಬಂದಿರೋ ಹಳೆ ಪದ್ಧತಿನೇ ಸರಿ ಅಂತ ನಂಬಿದ್ದಾರೆ. ಹೆಚ್ಚು ನೀರ್ ಹಾಯಿಸಿದ್ರೆ ಬೆಳೆ ಚೆನ್ನಾಗ್ ಬರುತ್ತೆ ಅಂತ ಅನ್ಕೊಂಡು ಇಡೀ ಹೊಲಕ್ಕೆ ನೀರ್ ಹರಿಯೋ ಹಾಗೆ ಮಾಡ್ತಾರೆ. ಆದ್ರೆ ಬಿಸಿಲು ಹೆಚ್ಚಾದಾಗ ಏನಾಗುತ್ತೆ? ಈ ಹಳೆ ವಿಧಾನದಿಂದ ನಾವು ಅನ್ಕೊಂಡಿದ್ದೇ ಬೇರೆ, ಆಗೋದೇ ಬೇರೆ. ನೀರು ಪೋಲಾಗುತ್ತೆ, ಬೆಳೆಗಳು ನೇರ ಬಿಸಿಲಿಗೆ ಒಂಥರ ಸುಟ್ಟು ಹೋಗುತ್ತೆ, ಮಣ್ಣು ಗಟ್ಟಿಯಾಗಿ ಬಿರುಕು ಬಿಡುತ್ತೆ, ಕೊನೆಗೆ ಕೈಗೆ ಬರ್ಬೇಕಾದದ್ದು ಕಡಿಮೆ ಇಳುವರಿ. ನಿಜಕ್ಕೂ ಬೇಸರದ ಸಂಗತಿ. ಸರಿ, ಈಗ ಅವರ ಪಕ್ಕದ ಜಮೀನಿಗೆ ಹೋಗೋಣ. ಇಲ್ಲಿ ಶಿವರಾಜ್ ಅಂತ ಒಬ್ರು ಸ್ಮಾರ್ಟ್ ರೈತರಿದ್ದಾರೆ. ಇವರು ಇದೇ ಬಿಸ್ಲನ್ನ ಎದುರಿಸೋಕೆ ಒಂದು ಒಳ್ಳೆ ದಾರಿ ಕಂಡಿಡಿದಿದ್ದಾರೆ. ಶಿವರಾಜ್ ಅವರ ಯೋಚನಾ ಲಹರಿನೇ ಬೇರೆ. ಅವರು ಬಿಸಿಲಿನ ಜೊತೆ ಜಗಳ ಮಾಡಲ್ಲ, ಬದಲಾಗಿ ಅದನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ಇದೇ ಅಲ್ವಾ ದೊಡ್ಡ ಬದಲಾವಣೆ ತರೋದು? ಹಾಗಿದ್ರೆ ಅವರು ಮಾಡ್ತಿರೋ ಆ ವಿಶೇಷ ಕೆಲಸವಾದ್ರೂ ಏನು? ಅವರ ಯಶಸ್ಸಿನ ಹಿಂದಿರೋದು ಕೇವಲ 3 ಸ್ಮಾರ್ಟ್ ಕೃಷಿ ತಂತ್ರಗಳು. ಬನ್ನಿ, ಅವರ ವಿಧಾನವನ್ನ ಈ 3 ಸರಳ ಹಂತಗಳಲ್ಲಿ ನೋಡೋಣ. ಮೊದಲನೆಯದು ಸ್ಮಾರ್ಟ್ ನೀರು, ಎರಡನೆಯದು ಸ್ಮಾರ್ಟ್ ಮಣ್ಣು ಮತ್ತು ಮೂರನೆಯದು ಸ್ಮಾರ್ಟ್ ಸೂರ್ಯ. ಮೊದಲನೇದಾಗಿ ಸ್ಮಾರ್ಟ್ ನೀರು. ಇದಕ್ಕೆ ಶಿವರಾಜ್ ಅವರು ಡ್ರಿಪ್ ಇರಿಗೇಷನ್ ಅಂದ್ರೆ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ. ಇದರಲ್ಲಿ ನೀರು ಹನಿ ಹನಿಯಾಗಿ ನೇರವಾಗಿ ಗಿಡದ ಬೇರಿಗೆ ಹೋಗಿ ಬೀಳುತ್ತೆ. ಇದರಿಂದ ಲಾಭ ಏನೋ ಗೊತ್ತಾ? ಒಂದು ಹನಿ ನೀರು ಕೂಡ ವೇಸ್ಟ್ ಆಗಲ್ಲ. ನೀರು ನೇರವಾಗಿ ಬೇರೆಗೆ ಹೋಗೋದ್ರಿಂದ ಬೆಳೆಗಳು ದಿನವಿಡೀ ಹಸಿರಾಗಿ ಆರೋಗ್ಯವಾಗಿ ಇರುತ್ತೆ. ಎರಡನೇ ತಂತ್ರ ಸ್ಮಾರ್ಟ್ ಮಣ್ಣು. ಇದನ್ನ ಮಲ್ಚಿಂಗ್ ಅಂತಾರೆ. ಏನಿಲ್ಲ, ಸಿಂಪಲ್. ಮಣ್ಣಿನ ಮೇಲೆ ಕೃಷಿ ತ್ಯಾಜ್ಯ ಅಥವಾ ಒಣಗಿದ ಎಲೆಗಳ ಒಂದು ಪದರವನ್ನ ಹರಡೋದು. ಈ ಪದರ ಒಂದು ಗುರಾಣಿ ತರ ಕೆಲಸ ಮಾಡುತ್ತೆ. ಇದು ಮಣ್ಣಲ್ಲಿರೋ ತೇವಾಂಶ ಆವಿಯಾಗದಂತೆ ಹಿಡಿದಿಟ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಸೂರ್ಯನ ನೇರ ಶಾಖದಿಂದ ಮಣ್ಣನ್ನ ತಂಪಾಗಿಡುತ್ತೆ. ಮತ್ತು ಮೂರನೇ ತಂತ್ರ ಸೂರ್ಯನನ್ನೇ ಸ್ಮಾರ್ಟ್ ಆಗಿ ಬಳಸ್ಕೊಳ್ಳೋದು, ಅಂದ್ರೆ ಶೇಡ್ ನೆಟ್ಗಳನ್ನ ಹಾಕೋದು. ಇದು ಒಂದು ರೀತಿ ಬೆಳೆಗಳಿಗೆ ಅಂತಾನೆ ಮಾಡಿರುವ ವಿಶೇಷ ಬಲೆ. ಈ ನೆಟ್ಗಳು ಬೆಳೆಗಳಿಗೆ ಒಂದು ರೀತಿ ಸನ್ ಗ್ಲಾಸ್ ಹಾಕಿದ ಹಾಗೆ. ಇದು ಬಿಸಿಲಿನ ತೀವ್ರತೆಯನ್ನ ಕಡಿಮೆ ಮಾಡುತ್ತೆ. ಇದರಿಂದ ನಾಜುಕಾದ ಬೆಳೆಗಳು ಸುಟ್ಟು ಹೋಗಲ್ಲ ಮತ್ತು ಅವು ಬೆಳೆಯೋಕೆ ಒಂದು ಒಳ್ಳೆ ವಾತಾವರಣ ಸೃಷ್ಟಿಯಾಗುತ್ತೆ. ಸರಿ, ಈಗ ಈ 2 ವಿಧಾನಗಳನ್ನ ಪಕ್ಕ ಇಟ್ಟು ನೋಡಿದ್ರೆ ವ್ಯತ್ಯಾಸ ಕಣ್ಣಿಗೆ ರಾಚುತ್ತೆ. ನೋಡಿ ಇದನ್ನ. ಸಾಂಪ್ರದಾಯಿಕ ವಿಧಾನದಲ್ಲಿ ಹೆಚ್ಚು ನೀರು ಪೋಲಾಗುತ್ತೆ, ಮಣ್ಣು ಒಣಗಿರುತ್ತೆ, ಬಿಸಿಲಿಗೆ ಬೆಳೆ ಸುಡುತ್ತೆ, ಫಲಿತಾಂಶ ಕಡಿಮೆ ಇಳುವರಿ. ಆದ್ರೆ ಸ್ಮಾರ್ಟ್ ವಿಧಾನದಲ್ಲಿ ನೋಡಿ, ಹನಿ ನೀರಾವರಿಯಿಂದ ನೀರು ಉಳಿಯುತ್ತೆ, ಮಲ್ಚಿಂಗಿಂದ ಮಣ್ಣು ತಂಪಾಗಿರುತ್ತೆ, ಶೇಡ್ ನೆಟ್ನಿಂದ ಬೆಳೆ ಸುರಕ್ಷಿತವಾಗಿರುತ್ತೆ. ಫಲಿತಾಂಶ ಹಚ್ಚು ಹಸಿರಾದ ಬೆಳೆ, ಅಧಿಕ ಇಳುವರಿ, ಎಲ್ಲದರಲ್ಲೂ ಗೆಲುವು. ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಿರೋದೇನು? ಸಮಸ್ಯೆ ಬಿಸಿಲಿನಲ್ಲಿ ಅಲ್ಲ, ನಾವು ಅದನ್ನ ನಿಭಾಯಿಸೋ ರೀತಿಯಲ್ಲಿದೆ. ಒಂದೇ ಸೂರ್ಯ, 2 ವಿಧಾನಗಳು, 2 ಸಂಪೂರ್ಣ ಬೇರೆ ಬೇರೆ ಕಥೆಗಳು. ಫಲಿತಾಂಶವನ್ನ ಸಂಖ್ಯೆಗಳಲ್ಲೇ ನೋಡೋದಾದ್ರೆ ಸ್ಮಾರ್ಟ್ ವಿಧಾನ ಬಳಸಿದ ರೈತರಿಗೆ ಸಿಕ್ಕಾಪಟ್ಟೆ ಹೆಚ್ಚು ಇಳುವರಿ ಬಂದಿದೆ. ಇದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಸೊ ಇದರ ಹಿಂದಿರೋ ಸರಳ ಸೂತ್ರ ಏನೋ ಗೊತ್ತಾ? ಕಡಿಮೆ ನೀರು = ಹೆಚ್ಚು ಬೆಳೆ. ಕೇಳೋಕೆ ಆಶ್ಚರ್ಯ ಅನ್ಸಿದ್ರೂ ಸರಿಯಾದ ತಂತ್ರಜ್ಞಾನ ಬಳಸಿದ್ರೆ ಇದು ಖಂಡಿತ ಸಾಧ್ಯ. ಕೊನೆಗೆ ಶಿವರಾಜ್ ಅವರ ಒಂದು ಮಾತು ನಮ್ಗೆಲ್ಲರಿಗೂ ದಾರಿದೀಪ. ಬಿಸಿಲು ನಮ್ಮ ಶತ್ರು ಅಲ್ಲ, ನಾವು ಸ್ಮಾರ್ಟ್ ಆಗಿದ್ರೆ ಅದು ನಮ್ಮ ಸ್ನೇಹಿತ. ಎಷ್ಟು ಸತ್ಯ ಅಲ್ವಾ? ಈ ಜ್ಞಾನವನ್ನ ನಮ್ಮಲ್ಲೇ ಇಟ್ಕೊಳ್ಳೋದು ಬೇಡ, ನಮ್ಮ ಅಕ್ಕಪಕ್ಕದ ರೈತರ ಜೊತೆ ಹಂಚ್ಕೊಳ್ಳೋಣ. ಬನ್ನಿ, ಎಲ್ಲರೂ ಒಟ್ಟಾಡಿ ಸೇರಿ ನಮ್ಮ ಕೃಷಿಯನ್ನು ಉಳಿಸ್ಕೊಳ್ಳೋಣ, ಬೆಳೆಸೋಣ.